ಕೈ ಶಾಸಕನ ಬೆಂಬಲಿಗ ದರ್ಪ ತೋರಿದ್ದಾನೆ. ಪಿಡಿಒಗೆ ಆವಾಜ್ ಹಾಕಿದ್ದಾನೆ. ಗ್ರಾಮ ಪಂಚಾಯತ್ ಕಚೇರಿಗೆ ಕಾರನ್ನ ಅಡ್ಡ ನಿಲ್ಲಿಸಿ ದರ್ಪ ತೋರಿಸಿದ್ದಾನೆ. ದೌಲತ್ ಮೆರೆದಿದ್ದಾನೆ. ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಆಪ್ತ ಆವಾಜ್ ಹಾಕಿರೋದು. ವೈರಮುಡಿ ಇಂದವನ ಹೆಸರು. ಗ್ರಾಮ ಪಂಚಾಯತ್ ಕಚೇರಿಗೆ ನುಗ್ಗಿ ಕಿರಿಕ್ ಮಾಡಿದ್ದಾನೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಹುಲಿಕೆರೆ ಗ್ರಾಮ ಪಂಚಾಯತ್ ಕಚೇರಿಗೆ ನುಗ್ಗಿ ಪಿಡಿಒಗೆ ಆವಾಜ್ ಹಾಕಿದ್ದಾನೆ. ಕೆಆರ್ಎಸ್ ಪೊಲೀಸ್ ಠಾಣೆಯಲ್ಲಿ ಸ್ಥಳೀಯರಿಂದ ರಾಜಿ ಪಂಚಾಯಿತಿಯಾಗಿದೆ. ಪಿಡಿಒ ಶೋಭಾರಾಣಿ ದೂರು ನೀಡುವುದಕ್ಕೆ ಮುಂದಾದ ಹಿನ್ನೆಲೆಯಲ್ಲಿ ರಾಜಿ ಮಾಡಿಕೊಂಡಿದ್ದಾರೆ. ಶಾಸಕರುಗಳು ಸಚಿವರುಗಳೇ ಮಾತಾಡೋದಿಲ್ಲ. ಇಂಥ ದರ್ಪ ಇರೋದಿಲ್ಲ. ಇದು ಅವರ ಆಪ್ತರ ದರ್ಪ. ಶಾಸಕನ ಆಪ್ತನಂತೆ ಸರ್ಕಾರಿ ಅಧಿಕಾರಿಗೆ ಆವಾಜ್ ಹಾಕಿದ್ದಾರೆ. ನಂದೀಶ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ನಂದೀಶ್, ಯಾವ ಕಾರಣಕ್ಕಾಗಿ ಇಂತ ಆವಾಜು? ವಾಸುದೇವ್, ಈ ಒಂದು ಘಟನೆ ನಡೆದಿರುವಂತದ್ದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಹುಲಿಕೆರೆ ಗ್ರಾಮ ಪಂಚಾಯತಿ ಆವರಣದಲ್ಲೇ. ಅಂದ್ರೆ ನಿನ್ನೆ ಏಕಾಏಕಿ ಗ್ರಾಮ ಪಂಚಾಯತಿಗೆ ಕಚೇರಿಗೆ ನುಗ್ಗಿದಂತಹ ಏನು ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿಸಿದ್ದೇಗೌಡರ ಆಪ್ತ ವೈರಮುಡಿ, ಆತ ತಾಲೂಕ್ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಕೂಡ ಆಗಿರುವಂತದ್ದು. ಆತ ತನ್ನ ಜಮೀನಿಗೆ ಸಂಬಂಧಪಟ್ಟಂತ ಒಂದಷ್ಟು ಖಾತೆಗಳನ್ನ ಮಾಡಿಸ್ಕೊಳ್ಳೋದಕ್ಕೆ ಮುಂದಾಗಿರ್ತಾನೆ. ಆದ್ರೆ ಅವು ಒಂದಷ್ಟು ಕಾನೂನುಬದ್ಧವಾಗಿ ಇರಲಿಲ್ಲ ಎಂಬ ಕಾರಣಕ್ಕಾಗಿ ಅಲ್ಲಿನ ಪಿಡಿಒ ಶೋಭಾರಾಣಿ ಅವರು ಆ ಒಂದು ಖಾತೆ ಮಾಡೋದಕ್ಕೆ ಹಿಂದೇಟನ್ನು ಹಾಕುವಂಥದ್ದು. ಆದ್ರೆ ಇದೇ ಒಂದು ವಿಚಾರವನ್ನ ಇಟ್ಕೊಂಡು ಆತ ಆ ಪಿಡಿಒಗೆ ಒಂದು ಆವಾಜ್ ಬಿಟ್ಟಿರುವಂತಹ ಘಟನೆ ನಡೆದಿರುವಂತದ್ದು. ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡಿ ಬೆದರಿಕೆಯನ್ನು ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾನೆ. ಬಳಿಕ ಗ್ರಾಮ ಪಂಚಾಯತಿಯ ಮುಂಭಾಗವೇ ಒಂದು ಕಾರನ್ನ ನಿಲ್ಲಿಸಿ ಯಾವ ವಾಹನವೂ ಕೂಡ ಓಡಾಡದಂತೆ, ಕೆಲವು ಜನರು ಕೂಡ ಓಡಾಡದಂತೆ ಒಂದು ಧಮಕಿ ಹಾಕುವಂತ ಕೆಲಸವನ್ನ ಮಾಡ್ತಾನೆ. ಇದರಿಂದ ಸಿಡಿದೆದ್ದಂತಹ ಪಿಡಿಒ ಅವರು ಕೆಆರ್ಎಸ್ ಪೊಲೀಸ್ ಠಾಣೆಗೆ ತೆರಳುತ್ತಾರೆ. ಅಲ್ಲಿ ದೂರನ್ನು ಕೂಡ ಕೊಡುವಂತದ್ದು. ಅಂದ್ರೆ ಆತನ ವಿರುದ್ಧ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ಒಂದು ಪಟ್ಟನ್ನ ಶೋಭಾರಾಣಿ ಅವರು ಹಿಡಿತಾರೆ. ಅದಾದ ಬಳಿಕ ಏನು ಶಾಸಕ ರಮೇಶ್ ಬಂಡಿಸಿದ್ದೇಗೌಡರಿದ್ದಾರೆ, ಅವರ ಆಪ್ತರು ಆ ಒಂದು ಪೊಲೀಸ್ ಠಾಣೆಗೆ ತೆರಳಿ ಒಂದು ರಾಜ್ಯ ಸಂಧಾನ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು. ಅಂದ್ರೆ ಆತನ ಏನು ಶೋಭಾರಾಣಿಯವರ ಪಿಡಿಒ ವಿರುದ್ಧ ಒಂದು ಆವಾಜನ್ನ ಬಿಟ್ಟ ಅದೆಲ್ಲವನ್ನು ಕೂಡ ಕ್ಷಮಿಸಿ ಎಂಬ ನಿಟ್ಟಿನಲ್ಲಿ ಒಂದು ದುಂಬಲನ್ನ ಬೀಳ್ತಾರೆ. ಕೊನೆಗೆ ರಾಜ್ಯ ಸಂಧಾನವನ್ನ ಮಾಡಿ ದೂರನ್ನು ಕೂಡ ಹಿಂಪಡೆಯುವುದಕ್ಕೆ ಯಶಸ್ವಿ ಆಗಿರುವಂತದ್ದು. ಆದ್ರೆ ಈ ರೀತಿ ಒಂದು ಆವಾಜನ್ನ ಬಿಟ್ಟು ದರ್ಪವನ್ನ ಮೆರೆದು ತಾನು ಶಾಸಕನ ಬೆಂಬಲಿಗ ಎಂಬ ನಿಟ್ಟಿನಲ್ಲಿ ಬಿಂಬಿಸಿಕೊಳ್ಳುವಂತ ಕೆಲಸವನ್ನ ಮಾಡಿ ಬಳಿಕ ಈ ರೀತಿ ರಾಜ್ಯ ಸಂಧಾನ ಮಾಡಿಸುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರುವಂತದ್ದು. ಅಂದ್ರೆ ಇದೇ ರೀತಿ ಶಾಸಕ ಶ್ರೀರಂಗಪಟ್ಟಣದ ಶಾಸಕ ರಮೇಶ್ ಬಂಡಿಸಿದ್ದೇಗೌಡರು ಈ ಹಿಂದೆ ಅಧಿಕಾರಿಯ ವಿರುದ್ಧ ಒಂದು ಅವಾಚ್ಯ ಶಬ್ದಗಳಿಂದ ಒಂದು ಮಾತುಗಳನ್ನು ಕೂಡ ಹೇಳಿದ್ರು. ಇದೇ ರೀತಿ ಪದೇ ಪದೇ ಈ ರೀತಿ ಘಟನೆಯಿಂದ ಒಂದಷ್ಟು ಸಾರ್ವಜನಿಕರ ಆಕ್ರೋಶಕ್ಕೆ ಶಾಸಕರು ಮತ್ತೆ ಶಾಸಕರ ಬೆಂಬಲಿಗರು ತುತ್ತಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ವಾಸುದೇವ್. ಓಕೆ, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.